ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯಾತಿ ಗಣ್ಯರೇ, ಇಲ್ಲಿ ಸಮಾವೇಶಗೊಂಡಿರುವ ಕನ್ನಡಾಂಬೆಯ ಮೂಲಪುತ್ರರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ. ದೇಹಕ್ಕೆ ಹಸಿವಿರುವಂತೆ ಆತ್ಮಕ್ಕೂ ಹಸಿವು ಎಂಬುದೊಂದಿದೆ. ದೇಹದ ಹಸಿವನ್ನ ಅನ್ನಪಾನಾದಿಗಳಿಂದ ಸಂತೃಪ್ತಿಪಡಿಸಿಡಬಹುದು. ಆತ್ಮದ ಹಸಿವನ್ನ ಮಾತ್ರ ಅನ್ನಪಾನಾದಿಗಳಿಂದಲ್ಲ, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ, ಗೋಮೇಧಕ, ಪುಷ್ಯರಾಗಾದಿ ಅಮೂಲ್ಯ ಬೆಲೆ ಬಾಳುವ ಕಲ್ಲುಗಳಿಂದಲೂ ಸಾಧ್ಯವಿಲ್ಲ. ಮಾನವನ ಆತ್ಮ ಸಂತೃಪ್ತಿ ಪಡಬೇಕಾದರೆ ಮಾನವ ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ, ಲಲಿತ ಕಲೆ, ಜನಪದ ಕಲೆಗೆ ಶರಣಾದರೆ ಮಾತ್ರ ಮಾನವನ ಆತ್ಮ ಸಂತೃಪ್ತಿ ಪಡಬಲ್ಲುದು. ಏಕೆಂದರೆ ಇವುಗಳು ಮಾನವನನ್ನ ಕತ್ತಲಿನಿಂದ ಬೆಳಕಿನ ಕಡೆಗೆ, ಮೃತ್ಯುಮುಖದಿಂದ ಅಮೃತತ್ವದ ಕಡೆಗೆ, ಅಜ್ಞಾನದಿಂದ ಸುಜ್ಞಾನದ ಕಡೆಗೆ, ಅಶಿವಮುಖದಿಂದ ಶಿವಮುಖದತ್ತ ಕರೆದೊಯ್ಯಬಲ್ಲವು. ಮಾನವ ದೇವಮಾನವನಾಗಬೇಕಾದರೆ, ಕರೆ ನೀಡಿದರೆ ಇಂದು ವಿಶ್ವಮಾನವನಾಗಬೇಕಾಗಿದೆ ಮಾನವ. ಅಂತಹ ಮಾನವೀಯ ಮೌಲ್ಯಗಳನ್ನು ನೀಡುವುದು ಸಾಹಿತ್ಯ. ಸಾಹಿತ್ಯ ಮಾನವನನ್ನ ಮೇಲ್ಮುಖವಾಗಿ ನಡೆಸುತ್ತದೆ. ಅವನ ಬದುಕು ಲೋಕದಲ್ಲಿ ಬಂಗಾರವಾಗುತ್ತದೆ. ಆಗ ಪ್ರಕೃತಿ ಸುಕೃತಿಯಾಗುತ್ತದೆ. ಅಂತಹ ಇದಕ್ಕೋಸ್ಕರವಾಗಿ ಮಾನವ ಸಾಹಿತ್ಯಾರಾಧನೆ ಮಾಡಬೇಕು. ಸಾಹಿತ್ಯದ ಕೃತಿಗಳು ಹುಟ್ಟುವುದು, ಮಹಾಕಾವ್ಯಗಳು ಹುಟ್ಟುವುದು ತಂದೆ ತಾಯಿಯರ ಸಂಯೋಗ ಒಂದು ಸಂಕೇತವಷ್ಟೇ. ಭುವನದ ಭಾಗ್ಯದಿಂದ ಮಹಾಕಾವ್ಯಗಳು ಹುಟ್ಟುವಂತೆ ಮಹಾಕವಿಗಳು ಹುಟ್ಟುವುದು ಭುವನದ ಭಾಗ್ಯದಿಂದ. ಹಾಗೆ ಭುವನದ ಭಾಗ್ಯದಿಂದ ಅವತರಿಸಿದವರಲ್ಲಿ ರಾಷ್ಟ್ರಕವಿ ಕುವೆಂಪುರವರು ಕೂಡ ಓರ್ವರು. ಅವರ ಹೆಸರನ್ನೇ ಒಂದು ದಿವ್ಯ ಮಂತ್ರವಾಗಿದೆ ಕನ್ನಡಕ್ಕೆ. ಕು ಎಂದರೆ ಕುಪ್ಪಳಿ, ಕುಪ್ಪಳ್ಳಿ ಅಲ್ಲ, ಕುಪ್ಪಳಿ, ವೆಂಕಟಪ್ಪ, ಪುಟ್ಟಪ್ಪ. ತಾನೇ ಆ ಸುಂದರವಾದ ಕಾವ್ಯನಾಮವನ್ನು ಮಾಡಿಕೊಂಡ ಹಳ್ಳಿಗಾಡಿನ ಹುಡುಗ, ಹಳ್ಳಿಯ ಹೈದ ಕೆ.ವಿ. ಪುಟ್ಟಪ್ಪ. ತನ್ನ ಹೆಸರನ್ನ ಕನ್ನಡದಲ್ಲೇ ಕಟ್ಟಿಕೊಂಡು ಸುಂದರವಾದ ಹೆಸರು ಮಾಡಿಕೊಂಡಂತಹ ಕೀರ್ತಿ ರಾಷ್ಟ್ರಕವಿ ಕುವೆಂಪುರವರಿಗೆ ಸಲ್ಲುತ್ತದೆ. ಅವರನ್ನ ನೆನಪು ಮಾಡಿಕೊಂಡರೆ ನನಗೆ 100 ವರ್ಷಗಳ ಹಿಂದೆ ನಡೆದ ಒಂದು ಕಥೆ ನೆನಪಾಗುತ್ತದೆ. ಹಾರ್ಡ್ವಿಕ್ ಹೈಸ್ಕೂಲ್, ಮೈಸೂರು. ಮಹಾರಾಜರಿದ್ದಂತಹ ಕಾಲ. ಮೈಸೂರು ಸಾಂಸ್ಕೃತಿಕ ರಾಜಧಾನಿ ಅಲ್ಲ, ಆಗ ವ್ಯಾವಹಾರಿಕ ರಾಜಕೀಯ ರಾಜಧಾನಿಯೂ ಆಗಿತ್ತು. ಅಂತಹ ಕಾಲದಲ್ಲಿ ಹಾರ್ಡ್ವಿಕ್ ಹೈಸ್ಕೂಲಿನಲ್ಲಿ ಹಳ್ಳಿಗಾಡಿನಿಂದ ಬಂದ ಹುಡುಗನೊಬ್ಬ ಅಲ್ಲಿ ಓದಲು ಬರ್ತಾನೆ. ಹಳ್ಳಿ ಹುಡುಗನಿಗೆ ಆ ಕಾನ್ವೆಂಟ್ ವಾತಾವರಣ ಅವನಿಗೆ ಆನಂದವನ್ನು ಕೊಡುತ್ತದೆ. ಅದ್ವಿತೀಯವಾದ ರೀತಿಯಲ್ಲಿ ಇಂಗ್ಲಿಷನ್ನು ಆರಾಧನೆ ಮಾಡ್ತಾನೆ, ಇಂಗ್ಲಿಷಿನಲ್ಲಿಯ ಕವಿತೆಗಳನ್ನು ಬರೀತಾನೆ, ಒಂದು ಪುಸ್ತಕವನ್ನು ಕೂಡ ಪ್ರಕಟಿಸ್ತಾನೆ ಹಳ್ಳಿಗಾಡಿನ ಹುಡುಗ. ಆ ಹುಡುಗನ ಪುಸ್ತಕವನ್ನು ಪತ್ರಿಕೆಗಳು ಆಕಾಶವಾಣಿ ಕೊಂಡಾಡಿದಾಗ ಮೈಸೂರು ಅರಮನೆ ಗುರುಮನೆಗಳನ್ನು ಮುಟ್ಟುತ್ತದೆ. ಹಳ್ಳಿಗಾಡಿನ ಹುಡುಗನೊಬ್ಬ ಇಂಗ್ಲಿಷ್ ಭಾಷೆಯಲ್ಲಿ ಕವನ ಸಂಕಲನವೊಂದನ್ನು ಪ್ರಕಟಿಸಿರುವುದು. ಆ ವಾರ್ಷಿಕೋತ್ಸವ ನಡೆಯುತ್ತದೆ 1924ರಲ್ಲಿ. ಆ ವಾರ್ಷಿಕೋತ್ಸವಕ್ಕೆ ವಿದೇಶಿಯ ಐರಿಷ್ ಕವಿ H.D. ಕಜಿನ್ಸ್ ಅಂತಕ್ಕಂಥವ್ರು ಬಂದಿರ್ತಾರೆ. ಆಗ ಮುಖ್ಯೋಪಾಧ್ಯಾಯರು ಈ ಹುಡುಗನನ್ನ ಕರೆದುಕೊಂಡು ಹೋಗಿ, ನೋಡಿ, ಸಣ್ಣ ವಯಸ್ಸಿನಲ್ಲಿ ಇನ್ನೂ ಕೂಡ ಅವನಿಗೆ 16 ತುಂಬಿದ, SSLC ಬಂದಿಲ್ಲ, ಇವನಾಗಲೇ ಕವಿತೆಗಳ ಬರೆದಿದ್ದಾನೆ ಇಂಗ್ಲಿಷ್ನಲ್ಲಿ ಅಂತ ಹೇಳಿದಾಗ ಆ J.H. ಕಜಿನ್ ಅವೆಲ್ಲವನ್ನ ತಿರುಗಿ ನೋಡ್ತಾರೆ. ಬಹಳ ಬೇಗ ತರ್ತಾರೆ ಹುಡುಗನಿಗೆ. ಆಗ ಮತ್ತೆ ಹುಡುಗನನ್ನ ಪ್ರತ್ಯೇಕವಾಗಿ ಕರೆದು ಒಂದು ಕಿವಿ ಮಾತು ಹೇಳ್ತಾರೆ.
ನೀನು ಇಂಗ್ಲಿಷ್ ಭಾಷೆಯ ವ್ಯಾಮೋಹದಲ್ಲಿದೆಯೇ? ನೀನು ಕಣ್ಣು ತೆರೆಯಬೇಕು. ಯಾವ ಕಣ್ಣು? ನಿನ್ನ ಮಾತೃಭಾಷೆಯ ಕಣ್ಣು, ಕನ್ನಡದ ಕಣ್ಣು ತೆರೆಯಬೇಕು. ಇಂಗ್ಲಿಷ್ನಲ್ಲಿ ಬರೆಯುವುದಕ್ಕಿಂತ ನಿನ್ನ ಮಾತೃಭಾಷೆಯಾದ ಕನ್ನಡದಲ್ಲಿ ನೀನು ಬರೆದದ್ದೇ ಆದರೆ ಈ ನಾಡಿನ ಆಸ್ತಿಯಾಗುತ್ತೀಯಾ ಎಂದು ನುಡಿದ J.H. ಕಜಿನ್ಸ್. ಆತ ನುಡಿದ ಮಾತು 100ಕ್ಕೆ 100 ಸತ್ಯವಾಯಿತು. ಹುಡುಗ ಇಂಗ್ಲಿಷ್ ಬಿಟ್ಟ ಕೂಡಲೇ ಕನ್ನಡದ ಕವಿತೆಗಳನ್ನು ಬರೆಯಲು ಪ್ರಾರಂಭ ಮಾಡಿದ. ಅವನು ಮಹಾಕಾವ್ಯಗಳನ್ನು ಬರೆದ, ಮಹಾ ಕಾದಂಬರಿಗಳನ್ನು ಬರೆದ, ಮಹಾನ್ ನಾಟಕಗಳನ್ನು ಬರೆದ, ವಿಮರ್ಶೆಯನ್ನು ಬರೆದ, ತನ್ನ ಬದುಕಿನ ಚಿತ್ರಣವನ್ನು ಬರೆದ, ವೇದಾಂತ ಸಿದ್ಧಾಂತಗಳನ್ನೆಲ್ಲ ಕೊಟ್ಟ. ಹಿಮದ ಗಡಿಯಿಂದ ಕಡಲ ತಡಿಯ ತನಕ ಸವಿಸ್ತಾರವಾದ ಭಾರತದಲ್ಲಿ ತನ್ನದೇ ಆದ ಛಾಪು ಮೂಡಿಸಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಆ ಹುಡುಗ ಯಾರು? ರಾಷ್ಟ್ರಕವಿ ಕುವೆಂಪು. ಈ ರೀತಿಯಾಗಿ ಬೆಳೆದು ಬಂದವರು ರಾಷ್ಟ್ರಕವಿ ಕುವೆಂಪು. ಆದ್ದರಿಂದ ರಾಷ್ಟ್ರಕವಿ ಕುವೆಂಪುರವರ ಬದುಕೆ ಒಂದು ಭಗವದ್ಗೀತೆ. ಅವರು ನಡೆದು ಬಂದ ದಾರಿ ಇದೆಯಲ್ಲ. ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿದವರು. ಹಳ್ಳಿ ಎಂದರೆ 16 ಮನೆಗಳ ಗ್ರಾಮವಲ್ಲ, ಒಂದೇ ಒಂದು ಮನೆ ಇರುವ ಗ್ರಾಮದವರು. ಹುಬ್ಳಿ ಎಂಬುದು ಅವರ ಮನೆ. ಸುಮಾರು ಆ ಮನೆಯಲ್ಲಿ 60 ಜನ. ಅಲ್ಲಿ ಒಬ್ಬವರ ಮನೆಯಲ್ಲಿ ಕೆಲಸದ ಆಳಿದ್ದ ಮಂಜಣ್ಣ. ಅವನ ಕಥೆಯನ್ನ ಹೇಳುತ್ತಿದ್ದ. ಅವನನ್ನ ಕಥೆಗಾರ ಮಂಜಣ್ಣ ಅಂತ ಕರೀತಾ ಇದ್ರು. ಅವನಿಂದಲೂ ಪ್ರಭಾವಿತರಾದವರು ಜಾನಪದದ ಕವಿ ಕುರಿತೋದದೆಯು ಕಾವ್ಯ ಪ್ರಯೋಗ ಪರಿಣತ ಮತಿಗಳ ಕನ್ನಡಿಗ. ಓದಲು ಬರೆಯಲು ಬಾರದ ಹಳ್ಳಿ ಕೂಗು ಕಥೆಗಾರ ಮಂಜಣ್ಣ. ಅವನಿಂದ ಪ್ರಭಾವಿತರಾದರು. ಮಲೆನಾಡಿನಲ್ಲಿ ಸುಂದರ ರಮಣೀಯ ದೃಶ್ಯದಿಂದ ಪ್ರಭಾವಿತರಾದರು. ಅವರು ಅದ್ಭುತವಾದಂತಹ ಮಾನಸಿಕ ಸಂಪತ್ತನ್ನು ಸಂಪಾದನೆ ಮಾಡಿಕೊಂಡರು. ಆಮೇಲೆ ತೀರ್ಥಹಳ್ಳಿಯಲ್ಲಿ ಪ್ರಾಥಮಿಕ ಮಾಧ್ಯಮಿಕ ಶಾಲೆ ಓದಿದರು. ಮೈಸೂರಿಗೆ ಬಂದರು. ಅಲ್ಲಿ ಅವರ ಭಾಗ್ಯದ ಬಾಗಿಲು ತೆರೆಯಿತು. ನಡೆಯುವ ಹುಡುಗನಿಗೆ ಸೊಗಸಾಗದ ಯೂಟರ್ನ್ ಕೊಟ್ಟವರು H.J. ಕಜಿನ್ಸ್. ಆಮೇಲೆ ಈ ಹುಡುಗ ಅಧ್ಯಾತ್ಮ ಪ್ರಪಂಚಕ್ಕೆ ಇಳಿದ ಸ್ವಾಮಿ ವಿವೇಕಾನಂದರಂತೆ. ಈ ಹುಡುಗ ಕೋಡೆ ಮಾಡಿಕೊಂಡು, ಅಡಿಗೆ ಮಾಡಿಕೊಂಡು, ಊಟ ಮಾಡಿಕೊಂಡು ಓದುತ್ತಿದ್ದ. ತದನಂತರ ಈ ಹುಡುಗನನ್ನ ಸಿದ್ದೇಶ್ವರ ಸ್ವಾಮಿಗಳವರು ಕರೆದುಕೊಂಡು ಹೋಗಿ ರಾಮಕೃಷ್ಣಾಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡುವುದಕ್ಕೆ ಅನುವು ಮಾಡಿದರು. ಮತ್ತೊಂದು ಜ್ಞಾನದ ಬಾಗಿಲು ತೆರೆದರು ಸಿದ್ದೇಶ್ವರ ಸ್ವಾಮಿಗಳು. ಕುವೆಂಪುರವರ ಬದುಕಿನಲ್ಲಿ ಇಬ್ಬರನ್ನ ಮರೆಯುವಂತಿಲ್ಲ. ಮಾತೃಭಾಷೆಯ ಕಡೆಗೆ ಮುಖ ಮಾಡಿಸಿದ ಕಜಿನ್ಸ್ ಮತ್ತೆ ಭಾರತೀಯ ಸಾರಸ್ವತ ಸಂಪದದ ಕಡೆಗೆ ಸೆಳೆದೊಯ್ದಂತ ಸಿದ್ದೇಶ್ವರ ಸ್ವಾಮಿ. ಅಲ್ಲಿ ಕುವೆಂಪುರವರು ಎತ್ತರಕ್ಕೆ ಬೆಳೆದರು ವಿವೇಕಾನಂದರಂತೆ. ಅವರಿಗೆ ಮದುವೆಯಾಗುವುದೇ ಮರೆತು ಹೋಗಿದ್ದು ಆಶ್ರಮದ ಪರಿಸರ. ಅಲ್ಲಿ ಜ್ಞಾನ ಸಂಪತ್ತು, ಜ್ಞಾನದ ಹೊಲದಲ್ಲಿ ಓಡಾಡಿದರು. ಎದೆಯ ಹೊಲವನ್ನು ಉತ್ತಿದರು, ಜ್ಞಾನದ ಬೀಜವನ್ನು ಬಿತ್ತಿದರು, ಅಮೂಲ್ಯವಾದ ಬೆಳೆಯನ್ನು ಬೆಳೆದರು, ಕೈ ಬಾಯಿಗಳಿಂದ ಬೆಳೆಯನ್ನ ನಾಡಿಗೆಲ್ಲ ಹಂಚಿದರು. ವಿವೇಕಾನಂದರನ್ನು ಆಳವಾಗಿ ಅಧ್ಯಯನ ಮಾಡಿದ ಫಲವಾಗಿ ಕುವೆಂಪು ರಾಷ್ಟ್ರಕವಿಯಾದರು ಎಂಬುದನ್ನು ಯಾರೂ ಮರೆಯಬಾರದು. ಅಂತಹ ಒಂದು ಮಹತ್ವದ ತಿರುವನ್ನ ಸಿದ್ದೇಶ್ವರ ಸ್ವಾಮಿಗಳು ಕೊಟ್ಟರು. ಕುವೆಂಪು ಮದುವೆ ಆಗುವುದನ್ನೇ ಮರೆತರು. ಕುವೆಂಪು ಮದುವೆ ಆದಾಗ ವಯಸ್ಸು 33. ಕಾರಣ ಅವರಿಗೆ ಸನ್ಯಾಸಿಗಳಾಗಬೇಕೆಂಬ ಆಸೆ ಇತ್ತು. ಬೇಲೂರು ಮಠ ಕಲ್ಕಟ್ಟಾಗೆ ಹೋಗಿ ಅಲ್ಲಿ ಸ್ವಾಮಿಗಳಾಗಲು ಸಿದ್ಧರಾಗಿದ್ದರು ಕುವೆಂಪುರವರು. ಪರಿಸರ ಮಾನವನನ್ನ ಬದಲಾಯಿಸುತ್ತದೆ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಧನ್ಯರು. ಆದರೆ ಶಾಲೆ ಎಂಬ ಪರಿಸರದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು.
ಪರಿಸರ ಅವರನ್ನು ತುಂಬ ಎತ್ತರಕ್ಕೆ ಕರೆದುಕೊಂಡು ಹೋಯಿತು. ಅವರಲ್ಲಿ ದರ್ಶನ ಪ್ರಜ್ಞೆ ಮೂಡಿಸಿತು. ಕೊಳಲು ಎಂಬತಕ್ಕಂತಹ ಕವನ ಸಂಕಲನ ಮೊದಲನೇ ಬಾರಿಗೆ ಅವರು ಬರೆದರು. ಕೊಳಲು, ಕೃಷ್ಣನಿಗೆ ಕೊಳಲು ಹೇಗೋ ಕುವೆಂಪುರವರಿಗೆ ಕೊಳಲು ಯಾವುದು ಎಂದರೆ ಕವಿತೆಯೇ ಕೊಳಲು. ಆಮೇಲೆ ಅವರು ನಾಟಕವನ್ನು ಬರೀತಾರೆ. ಜಲಗಾರ ಎನ್ನುವುದು ಅಮೂಲ್ಯವಾದ ನಾಟಕ. ಅದು ಮಾನವರನ್ನ ಚಿಂತನೆಗೆ ಹಚ್ಚುವ ನಾಟಕ ಜಲಗಾರ. ಶೂದ್ರ ತಪಸ್ವಿ ಎನ್ನುವ ಒಂದು ನಾಟಕವನ್ನ ಬರೀತಾರೆ. ಆ ವೇಳೆಗಾಗಲೇ ಭಾರತದಲ್ಲಿ ಈ ವರ್ಣಾಶ್ರಮಗಳ ಮೆರೆದಾಟ ನಡೀತಾ ಇದ್ದಾಗ ಅವರು ಶೂದ್ರ ತಪಸ್ವಿಯನ್ನ ಬರೀತಾರೆ. ಆಮೇಲೆ ಒಂದು ನಾಟಕ ಬರೀತಾರೆ, ನೀವೆಲ್ಲ ಮೆಲುಕು ಹಾಕಬೇಕು. ಅದರ ಹೆಸರು ಏಕಲವ್ಯನನ್ನ ಕುರಿತಂತಹ ನಾಟಕ ಬೆರಳಿಗೆ ಕೊರಳು. ಏನಿದು ಹೆಸರು? ವಿಚಿತ್ರವಾದ ಹೆಸರು ಕುವೆಂಪು. ಬೆರಳಿಗೆ ಕೊರಳಿಗೆ, ಬೆರಳಿಗೆ ಕೊರಳು. ಇದೇನು? ಏನಿಲ್ಲ, ಪ್ರತಿಯೊಬ್ಬ ಮಾನವನು ಕೂಡ ಕರ್ಮವನ್ನ ಮಾಡಲೇಬೇಕು. ಕರ್ಮವನ್ನು ಮಾಡುವುದು 3 ಬಗೆಯಾಗಿ. ಒಂದು, ಕರ್ಮ ಅರ್ಥಃ. ನೀನು ಕರ್ಮ ಮಾಡುವುದು ಏಕೆಂದರೆ ಸಂಬಳಕ್ಕಾಗಿ, ಕೂಲಿಗಾಗಿ, ಹಣಕ್ಕಾಗಿ. ಇದು ಒಂದು ಜಾತಿಯ ಜನ, ಕರ್ಮ ಅರ್ಥ. ಇನ್ನೊಂದು ಜಾತಿ ಜನ ಇದೆ ಅಂದರೆ ನೀನು ಕರ್ಮ ಮಾಡುವುದಕ್ಕೆ ಏಕೆ ಎಂದರೆ ಕರ್ಮ ಸ್ವಾರ್ಥ. ನನಗಾಗಿ, ನನ್ನ ಹೆಂಡತಿಗಾಗಿ, ನನ್ನ ಮಕ್ಕಳಿಗಾಗಿ, ನನ್ನ ಅಳಿಯ, ಅವರ ಗೆಳೆಯರಿಗಾಗಿ, ನನ್ನ ಜಾತಿ, ಕುಲ, ಗೋತ್ರ, ಆ ಮಡಿ, ಈ ಮೈಲಿಗೆಗಾಗಿ. ಇವರು ಎರಡನೇ ವರ್ಗದ್ದು. ಇನ್ನೊಂದು ಕರ್ಮ ಇದೆಯಂತೆ, ಕರ್ಮ ಅರ್ಥ, ಕರ್ಮ ಸ್ವಾರ್ಥ, ಕರ್ಮ ಪರಾರ್ಥ. ಕರ್ಮ ಮಾಡುವುದು ಪರಾರ್ಥಕ್ಕಾಗಿ, ಸರ್ವೇ ಜನ ಸುಖಿನೋ ಭವಂತು ಎನ್ನುವುದಕ್ಕಾಗಿ. ಈ ತತ್ವವನ್ನು ಜನಮಾನಸದಲ್ಲಿ ಬಿತ್ತಲು ರಾಷ್ಟ್ರಕವಿ ಕುವೆಂಪುರವರು ಬೆರಳಿಗೆ ಕೊರಳು ನಾಟಕ ಬರೆದರು. ಕಥಾನಾಯಕ ಯಾರು? ಏಕಲವ್ಯ, ಕಾಡಿನ ಹುಡುಗ. ಅವನೇ ಹೇಗೆ ಬೆಳೆದ? ಜನನಿ ತಾನೇ ಮೊದಲ ಗುರು. ಅವನು ಮೊಲಗಳನ್ನ ಸಾಕಿರ್ತಾನೆ. ತಾಯಿ ಮೊಲಗಳನ್ನ ತೋಳಗಳು ತಿಂದು ಮರಿ ಮೊಲಗಳನ್ನ ತಬ್ಬಲಿ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಹುಡುಗ ಯಾರು? ಏಕಲವ್ಯ. ಮರಿ ಮೊಲಗಳು ತಬ್ಬಲಿಗಳಾದವೆಂದು ತಾಯಿ ಮೊಲಗಳನ್ನ, ತಂದೆ ಮೊಲಗಳನ್ನ ತಿಂದ ತೋಳಗಳನ್ನೆಲ್ಲ ನಿರ್ನಾಮ ಮಾಡಿದ. ಕಾಡಿಗೆ ನುಗ್ಗಿ ಗೆಳೆಯರೊಳಗೆ ತೋಳಿ ಏರಿಸಿಕೊಂಡು ಬಂದ ತೋಳಗಳನ್ನು ತಾಯಿ ನೋಡಿದ್ರು. ಏನಿದು ಮಗನೇ ನಿನ್ನ ಅವತಾರ? ಅಮ್ಮ, ನಾನು ಸಾಕಿದ ಮೊಲಗಳ ತಬ್ಬಲಿ ಮಾಡಿದ್ದಕ್ಕೆ ಈ ಶಿಕ್ಷೆ. ಮಗನೇ, ನೀನು ಕೊಂದಲ್ಲ, ಇವುಗಳಿಗೆ ಮರಿ ಇಲ್ಲದೆ ಅವು ತಬ್ಬಲಿ ಆಗಲಿಲ್ಲಬೇಕಂತ ಅಂದರು. ಅಷ್ಟೇ ಜ್ಞಾನೋದಯ ಆಗಿದ್ದು. ಅವತ್ತಿನಿಂದ ಏಕಲವ್ಯ ಈ ರೀತಿ ಬೇಟೆಯಾಡುವುದೇ ಬಿಟ್ಟ. ಇದು ತಾಯಿ ಕಲಿಸಿದ ಪಾಠ. ಮತ್ತೆ ಈ ತಾಯಿಯ ಪಾಠದಿಂದ ಏಕಲವ್ಯ ಗುರುವಾದ. ಅವನೇ ತಾನೇ ಗುರುವಾದ, ತಾನೇ ಗುರಿ ರೂಪಿಸಿಕೊಂಡ. ವಿದ್ಯೆ ಕಲಿಯಲು ದ್ರೋಣಾಚಾರ್ಯರ ಅವಕಾಶವನ್ನು ಕೊಡಲಿಲ್ಲ. ಈ ಮಹಾಭಾರತದಲ್ಲಿ 3 ಜನ ಸಿಗ್ತಾರೆ: ಕರ್ಮ ಅರ್ಥ, ಕರ್ಮ ಸ್ವಾರ್ಥ, ಕರ್ಮ ಪರಾರ್ಥ. ಕರ್ಮವನ್ನ ಅರ್ಥಕ್ಕಾಗಿ ಮಾಡಿಕೊಂಡವನು ಗುರು ದ್ರೋಣಾಚಾರ್ಯ. ತನ್ನ ಬಡತನದ ಬೇಗೆಯನ್ನ ನೀಗಿಕೊಳ್ಳಲು, ತನ್ನ ಹುಟ್ಟಿದ ಕೂಸು ಅಶ್ವತ್ಥಾಮನಿಗೆ ಹಾಲು ಕೂಡ ಇಲ್ಲದಂತ ಅನಾಥ ಸ್ಥಿತಿಯನ್ನ ಪಾರಾಗಲು ತನ್ನ ಘನ ವಿದ್ಯೆಯನ್ನ ಆ ಕ್ಷತ್ರಿಯರಿಗೆ ಹಣಕ್ಕಾಗಿ ಮಾರಿಕೊಂಡ. ಹಾಗೆ ಅಂತ ಬಿಡೋದು ಕರ್ಮ ಅರ್ಥ. ಇವನಿಂದ ತಯಾರಾದ ವಿದ್ಯಾರ್ಥಿಗಳಲ್ಲಿ ದೊಡ್ಡವನು ಅಂದರೆ ಅರ್ಜುನ. ಅವನೆಂತಹ ಅರ್ಜುನ, ಅವನನ್ನ ಯಾರಾದರೂ ಕೇಳಿದ್ರೆ ನೀನು ವಿದ್ಯೆ ಕಲಿತಾ ಇರೋದು ಏಕಪ್ಪ ಅಂದ್ರೆ, ನಾನು 3 ಲೋಕದ ಗಂಡನಾಗಬೇಕು. ಇವತ್ತು ನಮ್ಮ ಕಾಲೇಜು ಇದೆ ಹೇಳೋದು, ಫಸ್ಟ್ ರ್ಯಾಂಕ್ ಬರಬೇಕು, 99.9 ಬರಬೇಕು. ಏನಾಗಬೇಕು ಅನ್ನೋದಿಲ್ಲ. ಅವನು ಅರ್ಜುನ, ನಾವು 3 ಲೋಕದ ಗಂಡನಾಗಬೇಕು ಅಂದ್ರೆ ಅವನ ಆಸೆ ಸ್ವಾರ್ಥ.
ವಿದ್ಯೆಯನ್ನ ಹಣಕ್ಕೆ ಮಾರಿಕೊಂಡ ಗುರು, ವಿದ್ಯೆಯನ್ನ ಸ್ವಾರ್ಥಕ್ಕೆ ಇಟ್ಟುಕೊಂಡ ಶಿಷ್ಯ. ಆದರೆ ಏಕಲವ್ಯ ಮಾತ್ರ ಪದಾರ್ಥಕ್ಕಾಗಿ ಇಟ್ಟವರು. ಗುರು ಕೇಳಿದ ತಕ್ಷಣ ಬೆರಳನ್ನೇ ಕತ್ತರಿಸಿಕೊಟ್ಟ. ನಾವು ನೀವಾಗಿದ್ದರೆ ಏನು ಕೇಳ್ತಾ ಇದ್ವೋ ಗುರು ಬೆರಳು ಕೇಳಿದರೆ. ಆಗ ಒಂದು ತಾಯಿ ಬರ್ತಾಳೆ, ಇವರೆಲ್ಲ ಬರ್ತಾರೆ, ಅವನ ಹೆಬ್ಬೆರಳನ್ನು ತೆಗಿತಾರೆ. ನೀವು ಕತೆ ಗೊತ್ತಿದೆ. ತೆಗೆದ ಕೂಡಲೇ ಹೆಬ್ಬೆರಳು ರಂಗಮಂದಿರದಲ್ಲಿ ಕುಣಿದಾಡ್ತದೆ. ಜೀವ ಒಂದು ಕಡೆ ಇರೋದಿಲ್ಲ. ನಮ್ಮ ಉಂಡ ಕೈಕಾಲುಗಳಲ್ಲೆಲ್ಲ ಜೀವಗಳಿರ್ತವೆ, ಜೀವಕೋಶಗಳು, ಸೆಲ್ಸ್ ಕುಣಿದಾಡ್ತಾ ಇರ್ತದೆ ಜೀವ. ತಾಯಿ ನೋಡ್ತಾಳೆ, ಕುಣಿತಾ ಇರೋ ಬೆರಳನ್ನ, ಬೆರಳು ಕುಣಿತಾ ಇದೆ ನೋಡ್ತಾಳೆ. ಯಾರು ನಿನ್ನ ಸಾಹಸ ಮೆಚ್ಚಿ, ಗುರುತನವನ್ನು ಮೆಚ್ಚಿ ಹೊರಪಡಬೇಕಾದ ಗುರು ನಿನಗೆ ಶಾಪವನ್ನು ಕೊಟ್ಟಿದ್ದಾನೆ. ಇದು ಭಾರತೀಯ ಹೆಣ್ಣು ಮಗಳ ಮಾತು, ಜಾನಪದೀಯ ಮಾತು. ಅವಳು ಓದಿದವಳಲ್ಲ, ಹಳ್ಳಿಗಾಡಿನ ಹೆಣ್ಣು ಮಗಳು. ಯಾರು ನಿನಗೆ ಹೊರ ಕೊಡಬೇಕು, ನಿನಗೆ ಶಾಪವನ್ನು ಕೊಟ್ಟಿದ್ದಾರೆ. ಮಗನೇ, ವಿನಾಕಾರಣ ನಿನ್ನ ಬೆರಳು ತೆಗೆದವನ ಕೊರಳನ್ನು ತೆಗೆಯಲಿದ್ದ ಶಾಪ. ಯುದ್ಧ ನಡೆದಾಗ ಸ್ವಾರ್ಥಪರರಾದ ಶಿಷ್ಯರು ಗುರುಗಳಾದಂತಹ ದ್ರೋಣಾಚಾರ್ಯನ ತಲೆ ತೆಗೆದರು. ಗುರುಗಳಿಗೊಂದು ದೊಡ್ಡ ಪಾಠ ಕುವೆಂಪು ಹೇಳೋರೆ. ನಾವೇನು ಎಂಥ ಗುರುಗಳು ಇವತ್ತು. ಕಾಫಿಯಲ್ಲಿ ಕೆಫೀನ್ ಎಂಬ ವಿಷಯವಿದೆ, ಹೌದಪ್ಪ. ಟೀಯಲ್ಲಿ ಟ್ಯಾನಿನ್ ಎಂಬ ವಿಷಯವಿದೆ. ಹೊಗೆ ಸೊಪ್ಪಿನಲ್ಲಿ ನಿಕೋಟಿನ್ ಎಂಬ ವಿಷಯವಿದೆ. ಹಣ್ಣದ ಅಡಕೆ ಪುಡಿಯಲ್ಲಿ ಬಾಟುಲೀನ್ ಎಂಬ ವಿಷಯವಿದೆ. ಹೌದು, ಹೇಳಿದ್ದು ಹೇಳಿದ್ದೆ, ನೋಟ್ಸ್ ಬರ್ಕೊಂಡಿದ್ದೆ, ಪರೀಕ್ಷೆ ಕೇಳಿದ್ದೆ. ಮನೆಗೆ ಬಂದಾಗ ಕಾಫಿ ಟೀ ಕುಡಿದಿದ್ದೆ, ಬೇಷ್ಟು ಶಿಷ್ಯರು ಜಲದ ಬಿಡಿ ಹಾಕಿದ್ದು. ಇದು ಎಜುಕೇಶನ್. ಗುರುಗಳು ಎಚ್ಚರ ಆಗಬೇಕು, ಶಿಷ್ಯರು ಎಚ್ಚರ ಆಗಬೇಕು, ಶಿಕ್ಷಣವೂ ಇಲ್ಲ ಎಚ್ಚರ ಆಗಬೇಕು. ಇದು ಬೆರಳಿಗೆ ರೈಟ್. ನಾವೇನಾದರೂ ವಿದ್ಯಾರ್ಥಿಗಳ ಬೆರಳು ತೆಗೆದರೆ ವಿಧಿ ನಮ್ಮ ಕೊರಳನ್ನು ತೆಗೆಯುತ್ತೆ ಅಂತ ಟೀಚರ್ಗಳಿಗೆ ಎಚ್ಚರಿಕೆ ಕೊಟ್ಟಿದೆ. ಗುರುದೇವೋಭವ ಈ ದೇಶನೇ. ಗುರುವಿನ ಗುಲಾಮನಾಗುವ ತನಕ ದೊರಕದ ಹೆಣ್ಣ ಮುಗುದಿ. ಇವತ್ತು ಗುರು ಗುಲಾಮನಾಗುವ ತನಕ ದೊರಕದ ಹೆಣ್ಣ ಮುಗುದಿ. ಈ ತರ ಬದಲಾವಣೆ. ರಾಷ್ಟ್ರಕವಿ ಕುವೆಂಪು ದಾರ್ಶನಿಕ ಶೈಲಿಯಲ್ಲಿ ಅವರು ನಾಟಕಗಳನ್ನು ಬರೆದರು. ಆ ರಾಮಾಯಣ ದರ್ಶನ ಬರೆದರಲ್ಲ, ಎಂತಹ ಮಹಾದ್ಭುತವಾದ ಕಾವ್ಯ. ಅವರ ಹೃದಯದಲ್ಲಿ ಅವತರಣಕ್ಕೆ ಹೊಂದಿದಂತಹ ರಾಮನ ಕಥೆ ನವನವೀನ ರೂಪವನ್ನು ತಾಳಿತು. ಕಾರಣ ನವೋನ್ಮೇಷ ಶಾಲಿನಿ ಪ್ರತಿಭಾ. ಪ್ರತಿಭೆ ಎಂಬುದು ಸಾಮಾನ್ಯವಾಗಿ ಹುಟ್ಟುವುದಿಲ್ಲ, ಅದು ಹೆಚ್ಚೆ ಹೆಚ್ಚು ಪರಿವರ್ತನೆ ಆಗ್ತಾ ಇರ್ತದೆ. ಪರಿವರ್ತನೆಯ ಬದುಕು. ಆದ್ದರಿಂದ ಅವರಿಗೆ ಗುರುವೇ ನಮಗೆ ಬಲವಾಗಬೇಕು. ನಮ್ಮ ಅರಿವು ನಮಗೆ ಗುರುವಾಗಬೇಕು, ನಮ್ಮ ಅರಿವೇ ನಮಗೆ ಗುರು, ನಮಗೆ ಗುರಿಯಾಗಬೇಕು. ಇದು ರಾಷ್ಟ್ರಕವಿ ಕುವೆಂಪು ಸಾರಿದ. ನೋಡಿ, ಒಂದು ಅವರಿಗೆ 34ನೇ ವರ್ಷದಲ್ಲಿ ಹೇಮಾವತಿಯವರ ಜೊತೆಯಲ್ಲಿ ಮದುವೆ ಆಗ್ತದೆ. ಅಲ್ಲಿ ತನಕ ದಾರ್ಶನಿಕ ಕವಿತೆ ಬರೀತಿದ್ದು ಭೂಪ ಹೆಣ್ಣಿನ ಜೊತೆ ಸೇರ್ತಿದ್ದಂಗೆ ಚಂದ್ರ ಮಂಚಿಗೆ ಬಾ ಚಕೋರಿಯಿಂದ ಪದ್ಯ ಪುಸ್ತಕ ಬರೆಯಲ್ಲ. ಅರೆ ಹೊಸ ಲೋಕ. ಮಾನವನ ಬದುಕಿನಲ್ಲಿ ದೊಡ್ಡ ಪರಿವರ್ತನೆಯ ಹೆಜ್ಜೆ ವಿವಾಹ. ಬಾಲಾಜಿ ಹೇಳಿದ್ರೆ ಮಂತ್ರ ಮಾಂಗಲ್ಯದ ಮದುವೆ ಮಾಡ್ಕೊಳ್ಳಿ ಅಂತ. ಏನದು ಹೇಳ್ಬೇಕಾಗಿಲ್ಲ. ಈಗ ನಮ್ದು ಅಗತ್ಯ ಇಲ್ಲ. ನಮ್ಮ ಮನೆಯ ಮಕ್ಕಳಿಗೆ ಅವರು ಹೊಚ್ಕೊಂಡು ಕರ್ಕೊಂಡು ಬರ್ತಾರೆ. ಅವರೇನೆ ಈಗ ಲಗ್ನಕ್ಕೆ ಬಂದಿದ್ದೇನೂ ಇಲ್ಲ, ಊರಾರನೂ ಇಲ್ಲ. ಮೊದಲು ಯಾರನ್ನ ಒಂದು ಮಾಡ್ಬಿಡ್ತಾರೆ. ಬಹಳ ಅದು ಮಂತ್ರ ಮಾಂಗಲ್ಯ ಜಾರಿಗೊಳಿಸ್ಬಿಟ್ಟಿದ್ದಾರೆ. ಹಾಗೆ ಆ ಮದುವೆ ಆದ್ಮೇಲೆ ಚಂದ್ರ ಮಂಚಕ್ಕೆ ಬಾ ಚಕೋರಿ. ಆ ಹೆಂಡತಿಯಿಂದಲೇ ಆತನಿಗೆ ಅದೇನು ಪ್ರೇಮ ಇತ್ತು ಅಂತ ಹೇಳಿದ್ರೆ, ನೋಡಿ ಒಂದು ಹಾಡಿದೆ. ನಾನೀ ತಂತಿ ಅವನೇ ವೈಕ, ಅವನೇ ವೈಣಿ
ಅವನೇ ವೈಣಿಕ ಮಿಡಿದ ಹೊನಲು ರಸದ ಹೊನಲು ಬಿಂದು ಬಿಂದು ಸೇರಿಸಿಂದು ನಾದ ರೂಪಕ ನಾದ ರೂಪಕ ನಾನೇ ವೀಣೆ ನೀನೇ ತಂತಿ ಅವನೇ ವೈಣಿಕ ಅವನೇ ವೈಣಿಕ. ನೋಡ್ರಿ, ದಾಂಪತ್ಯ ಗೀತೆ ಅಂದರೆ ಹೀಗೆ ಅಲ್ವಾ? ನಾನೇ ವೀಣೆ ನೀನೇ ತಂತಿ, ಆದರೆ ನುಡಿಸುವವನು ವೈಣಿಕ ಅವನು. ಆ ಪ್ರಜ್ಞೆ ಕಲಿಗಿತ್ತು. ನಾವು ಹಾಗಿಲ್ಲ. ನಮ್ಮ ವೀಣೆ ನಾನೇ, ತಂತಿ ನೀನೇ, ವೈಣಿಕನು ನಾನೇ ಎನ್ನುವ ಮನೋಭಾವ ನಮ್ಮದು. ಅದಕ್ಕೆ ಗಂಡಸರು ದೊಡ್ಡವರಾಗಿರೋ ದೇಶದಲ್ಲಿ ಇನ್ನೊಬ್ಬ ಇದ್ದಾನೆ ಎನ್ನುವ ಪರಿಕಲ್ಪನೆ ಇರಬೇಕು. ಈ ಹಾಡನ್ನ ಒಂದು ಸಿನಿಮಾ ತಗೊಳ್ತಾರೆ, ಕುವೆಂಪು ಹಾಡನ್ನ. ಅದನ್ನ ಈ ತೆಲುಗು ಡೈರೆಕ್ಟರ್ ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ S.K. ಅನಂತಾಚಾರ್ಯವರು ತೆಲುಗಿನ ಡೈರೆಕ್ಟರ್ ಕೊಡ್ತಾರೆ. ಆತ ಕೇಳ್ತಾನೆ, ಏಮಪ್ಪ ಇಲ್ಲಿ ನಾನೇ ವೀಣೆ ಇಟ್ಟೆ ಏನಿ, ನೀವೇ ಇದು ವೈಣಿಕ ಅಂದ್ರೆ ಏನಿಂತ ತೆಲುಗು ಡೈರೆಕ್ಟರ್ ಕೇಳ್ತಾರೆ. ಆಗ ಯಾರೋ ಒಬ್ರು ಕನ್ನಡದಲ್ಲಿ ಹೀಗೆ ಅಂದಾಗ ಆತ ರಾಗ ಹಾಡ್ಕೊಂಡು ಬರ್ತಾನೆ. ಈ ರಾಗನ ಕುವೆಂಪು ಈ ಹಾಡನ್ನ ಹೇಳಿರ್ತಾರೆ, ನನಗೆ ಕೇಳಿಸ್ಬಿಟ್ಟು ಸಿನಿಮಾಗೆ ಹಾಕಬೇಕು, ಇಲ್ಲದೆ ಅವಕಾಶ ಕೊಡಲ್ಲ. ಆಗ ಈ ಹಾಡನ್ನ P.B. ಶ್ರೀನಿವಾಸ್, S. ಜಾನಕಿ ಹಾಡಿದ್ದನ್ನ ಹಾಡಾಗಿ ಕುವೆಂಪು ಮುಂದೆ ತೋರಿಸ್ತಾರೆ. ಆ ತೆಲುಗು ನಿರ್ದೇಶಕ ಇರ್ತಾರೆ, ಆತನನ್ನು ಕರೆದು ಕುವೆಂಪು ಇವರಿಗೆ ಏನೇನು ಒದಗಿಸಿದ್ರೋ ಶಾಲು, ಹಾರ, ಮೊಮೆಂಟೋ ಎಲ್ಲನೂ ಆ ಸಂಗೀತ ನಿರ್ದೇಶಕರಿಗೆ ತೆಲುಗಿನವರು ಒದಗಿಸ್ಬಿಟ್ಟು ಹೇಳ್ತಾರೆ, ಸಂಗೀತಕ್ಕೆ ಭಾಷೆಯೇ ಇಲ್ಲ, ವಿಶ್ವ ಭಾಷೆ ನೀನು, ಅದಕ್ಕೆ ನೀನು ನನಗೆ ರಾಗ ಕೊಡಿಸಿದ್ದು ಅಂತ ಹೇಳಿ ಆತನನ್ನು ಕೊಂಡಾಡ್ತಾರೆ. ಇದು ಕುವೆಂಪುರವರಲ್ಲಿ ಇದ್ದಂತಹ ದೊಡ್ಡ. ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂದರೆ, ರಾಮಾಯಣ ದರ್ಶನದಲ್ಲಿ ವಾಲ್ಮೀಕಿಯನ್ನ ಚೆನ್ನಾಗಿ ಓದಿದ್ರೆ ಕುವೆಂಪು ನಮ್ಗೆ ಅರ್ಥ ಆಗ್ತಾನೆ. ಒಂದು ವಾಲ್ಮೀಕಿಯ ರಾಮಾಯಣ ನೋಡೋಣ. ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲ ರಾವಣಾಸುರರು ಸತ್ತೋಗಿದ್ದಾರೆ. ಎಲ್ಲಿ? ಲಂಕಾಪಟ್ಟಣದಲ್ಲಿ. ಆಗ ಸೀತೆಯನ್ನ ನಾನು ನೋಡಬೇಕು ಅಂತಾನೆ. ಯಾರು? ರಾಮ. ಸೀತೆ ಎಲ್ಲಿರ್ತಾಳೆ? ಅಶೋಕವನದಲ್ಲಿ ಇರ್ತಾಳೆ. ಆಗ ಸೀತೆಯನ್ನ ಕರ್ಕೊಂಡು ಬನ್ನಿ ಅಂತಾನೆ. ಆಂಜನೇಯ ಬರ್ರಂತ ಹಾರ್ಬಿಡ್ತಾನೆ. ನಮ್ಮ ಏರೋಪ್ಲೇನ್ ಬದಲು ಅವನೇ ಇದ್ದಿದ್ದ. ಅವಾಗ ಬರ್ರಂತ ಹೋಗ್ಬಿಟ್ಟು ಸರ್ರಂತ ಸೀತಾದೇವಿ ಕರ್ಕೊಂಡ್ಬರ್ತಾನೆ. ಅವಳು ಬಂದು ನಿಂತ್ಕೊಳ್ತಾಳೆ ಸೀತಾದೇವಿ ರಾಮನ ಎದುರಿಗೆ. ಹೇಗಿರ್ತಾಳೆ? ಮದಗೆ ತಲೆ ಮಾಸಿದ ಹುಡುಗೆ, ಹೆಂಗೆ ಕೊಳದೋಗಿದ್ದಾಳೆ, ಬಾಗಿಲಿಗೆ ಎಲ್ತಿರ್ತಾಳೆ, ಎಣ್ಣೆ ಎಲ್ತಿರ್ತಾಳೆ. ಅಲ್ಲಿ ಅಲಂಕಾರ ಎಲ್ಲಿ? ಹಾಗೆ ಬನ್ನಿ. ರಾಮ ಹೇಳ್ಬಿಟ್ಟ. ಏನಂತ ಹೇಳ್ದ? ನಾನು ಲಂಕಾಪಟ್ಟಣಕ್ಕೆ ಬಂದು ರಾವಣಾಸುರನ ನಿರ್ನಾಮ ಮಾಡಿದ್ದು ನಿನಗಾಗಿ ಅಲ್ಲ ಸೀತೆ. ನನ್ನ ಪುರುಷತ್ವವನ್ನು ರಾವಣ ಕೆಳಗಿದ್ದರಿಂದ ಇತಿಶ್ರೀ ಆಡಬೇಕಾಯಿತು. ಅರ್ಥವಾಯಿತೆ? ನೀನು ಎಲ್ಲಿಗಾದರೂ ಹೋಗುವಂತ ಗಂಡದಲ್ಲಿ ರಾಮ. ಅವಳು ಸೀತೆಗೆ ನಾವು ಅವಮಾನ ಆಗ್ಬಿಟ್ಟು ತುಂಬಿ ಸಭೆ, ವಿಭೀಷಣ ಎಲ್ಲ ಇದ್ದಾರೆ, ಆಂಜನೇಯ ಇದ್ದಾರೆ, ನಾನು ಅಗ್ನಿ ಪ್ರವೇಶ ಮಾಡ್ತೇನೆ, ನಿನ್ನಿಷ್ಟ ಅಂತ ಅಗ್ನಿ ಪ್ರವೇಶ. ಅಗ್ನಿ ಕುರಿತಾ ಇದೆ. ಸೀತೆ ಒಂದು ಬಿಟ್ಬಿಟ್ರು ಬೆಂಕಿ. ಆಗ ಕವಿಗಳು ಮಾತಾಡ್ತಾರೆ, ಇವರು ಎಂತ ಹುಚ್ಚರ ಮಾರಿ, ವಾಲಿ ಸುಗ್ರೀವರು ಅಣ್ಣ ತಮ್ಮದಿರಿಗೆ ಫೈಟ್ ಮಾಡಿಸಿ ನಿರ್ನಾಮ ಮಾಡ್ದವ ಒಬ್ಬನ. ನಮ್ಮನ್ನೆಲ್ಲ ಹೇಳ್ಕೊಂಬಂದು ಸೇತುವೆ ಕಟ್ಟಿಸ್ತಾನೆ, ಹೆಣ್ಣು ಮಕ್ಕಳು ಕಳ್ಕೊಂಡು. ಇಲ್ಲಿ ಬಂದು ಎಷ್ಟೋ ಜನ ಕೈಕಾಲು ಮುರಿ ಹಾಕೊಂಡು ಇವ್ರಿಗೆ ಬುದ್ಧಿ ಐತ ಅಂತ ಮಾತಾಡೋದಂತೆ. ಆದ್ರೆ ಅವ್ರು ಮಾತಾಡಿದ್ದೆಲ್ಲ ಕುಟ್ಟಿಯಿಂದ ಕೆಳಿಕಂತೆ ಮ್ಯಾಲ್ ಕಲ್ವಂತೆ. ಇವತ್ತು ಭಾರತೀಯರಲ್ಲಿ ಹಿಂಗೇನೆ ಸರ್ಕಾರದ ಬಗ್ಗೆ ಏನ್ ಮಾತಾಡ್ಕೊಂಡರೋ ಎಲ್ಲ ಇಲ್ಲಿಂದ ಮಾತಾಡುವಂತೆ. ಬಾಯಿ ಬಿಟ್ಟು ಒಬ್ರು ರಾಮನ ಬೈಲಿಕ್ಕೆ ಬಂತೆ. ಆ
ಎದ್ದು ಬಂದು ಅಗ್ನಿ ಸ್ನಾನ ಮಾಡಿ ಕೈ ಹಿಡಿದು ಕರ್ಕೊಂಡ ತೊಡೆ ಮೇಲೆ ಕುಡಿಸ್ಕೊಂಡ ಗಲ್ಲ ಹಿಡಿದು ಜಲದಂತ ಮಾತು ಹೇಳ್ದ. ನಿನ್ನ ಪಾತಿವ್ರತ್ಯದ ಬಗ್ಗೆ ಅಚಲವಾದ ನಂಬಿಕೆ ಇದ್ದು ಆಗ ಇವರಿಗೆಲ್ಲ ಗೊತ್ತಾಗಲಿ ಎಂದು ನಾನು ಇದನ್ನು ಈ ರೀತಿ ಸ್ವೀಕರಿಸಿದ್ದೇನೆ. ಇದನ್ನ ಕುವೆಂಪು ಎಂದು ಬದಲಾಯಿಸಿದಾಗ ನೋಡೋಣ. ಸೀತೆಯನ್ನು ನಾವು ನೋಡಬೇಕು ಅಂತ ಅಲ್ಲಿ ವಿಭೀಷಣನ ಮಗಳು ಅನಲುರವರು ಅಪೂರ್ವವಾದ ರೀತಿಯಲ್ಲಿ ಇಂತಹ ಮಹಾಕಾವ್ಯವನ್ನು ಕೊಟ್ಟಿದ್ದಾರೆ. ಅವರ ಬದುಕು ಬಹಳ ಮನೋರಂಜನೀಯವಾದದ್ದು. ಅವರಿಗೆ ಜ್ಞಾನಪೀಠ ಬಂದದ್ದು ಏನು ದೊಡ್ಡದಲ್ಲ. ಅವರಿಗೆ ನೋಬೆಲ್ ಪಾರಿತೋಷಕ ಬರಬೇಕಾಗಿತ್ತು, ವಿಶ್ವಕವಿಯಾಗಬೇಕಾಗಿತ್ತು. ವಿಶ್ವ ಮಾನವ ಸಂದೇಶವನ್ನು ಮನುಜಮತದ ತತ್ವವನ್ನು ಬಿತ್ತಿ ಬೆಳೆದವರು, ನೇಗಿಲ ರೈತನನ್ನ ನೇಗಿಲ ಯೋಗಿ ಎಂದು ಕರೆದವರು, ಭಾರತೀಯರನ್ನ ಕೊಂಡಾಡಿದವರು, ಭಾರತೀಯ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಇರುವ ದೇವರನ್ನೆಲ್ಲ ನೂಕಾಚತುರ, ಭಾರತೀಯ ದೇವತೆಗೆ ಒಬ್ಬಳೆ ಸಾಕು ಬಾರ ಎಂದು ಕೂಗಿದವರು ರಾಷ್ಟ್ರಕವಿ ಕುವೆಂಪು. ಕನ್ನಡತನವನ್ನ ನೀವು ಸಾಯುತ್ತಿದೆ ನಿಮ್ಮ ನುಡಿ, ಕನ್ನಡದ ಕಂದರಿನ ಅಂತ ಹೇಳಿ ಎಚ್ಚರಿಸಿದವರು. ಭಾರತ ತ್ರಿಭಾಷಾ ಸೂತ್ರಕ್ಕೆ ಇಂಗ್ಲಿಷ್ ಹಿಂದಿ ಕನ್ನಡಕ್ಕೆ ಸಿಲುಕಿದಾಗ ತ್ರಿಭಾಷಾ ಸೂತ್ರವನ್ನ ಖಂಡನೆ ಮಾಡಿದವರು ರಾಷ್ಟ್ರಕವಿ ಕುವೆಂಪು. ಆ ಶಕ್ತಿ ಸತ್ವವನ್ನ ಕನ್ನಡ ಸಾಹಿತ್ಯ ಪರಿಷತ್ ಇಟ್ಕೊಂಡೇ ಇಲ್ಲ. 24,000 ಕನ್ನಡ ಶಾಲೆಗಳನ್ನು ಮುಚ್ಚಿದರೂ ಕೂಡ ಅದು ತನ್ನ ಕರ್ತವ್ಯವನ್ನ ಮಾಡಲೇ ಇಲ್ಲ. ಆದ್ದರಿಂದ ತಾವೆಲ್ಲರೂ ರಾಷ್ಟ್ರಕವಿ ಕುವೆಂಪುರವರ ಕಾರ್ಯ ಮಾಡಿದ್ದೀರಿ. ಬಾಲಾಜಿ ಅಂತವರ ಸಂತತಿ ಸಾವಿರವಾಗಬೇಕು. ಜಾರ್ಜ್ ಫರ್ಡಿನಾಂಡ್ ಕಿಡಲ್ ಅನಂತರ, ಮೊಗ್ಲಿಂಗ್ ಅನಂತರ, ಜಾನ್ ಫೈಟ್ಫುಲ್ ಪ್ಲೀಟ್ ಅನಂತರ ಕನ್ನಡ ನಾಡಿನಲ್ಲಿ 30 ಜಿಲ್ಲೆಗಳನ್ನು ಸುತ್ತಿ ಕನ್ನಡ ಜಾನಪದ ಪರಿಷತ್ತನ್ನ ಎತ್ತರಕ್ಕೆ ಕಟ್ಟಿ ಸರ್ಕಾರದ ಹಣವನ್ನು ಬೇಡದೆ ತಾನೇ ಜನಪದದ ವ್ಯಕ್ತಿಯ ಪರಿಷತ್ತಾಗಿ ಜನಪದ ಸೇವೆ ಮಾಡ್ತಾ ಇರತಕ್ಕಂತಹ ಬಾಲಾಜಿಯವರನ್ನು ತುಂಬ ಹೃದಯದಿಂದ ಅಭಿನಂದಿಸಿ ಇದರ ಕಾರ್ಯಕ್ರಮವನ್ನು ವಂದಿಸಿ ನನ್ನ ಮಾತು ಮುಕ್ತಾಯ ಮಾಡ್ತಾರೆ. ಶ್ರೀಗನ್ನಡಂ ಗೆಲ್ಗೆ, ಶ್ರೀಗನ್ನಡಂ ಬಾಳ್ಗೆ, ಶ್ರೀಗನ್ನಡಂ ಏಳ್ಗೆ. ಜೈ ಹಿಂದ್, ಜೈ ಜಗತ್.